ಎಲ್ಲರಿಗೂ ನಮಸ್ಕಾರ. ಆಲೋಚನೆ ಪ್ರಚೋದನೆ ಪುಸ್ತಕದಿಂದ ಆಯ್ದ ಮುಂದುವರಿದ ಭಾಗ. ಶೀರ್ಷಿಕೆ ಹೀಗಿದೆ: ಮಾತು ಮುತ್ತು. ಮಾತು ಬಲ್ಲವ ಬೆಲ್ಲ ತಿನ್ನುತ್ತಾನೆ, ಮಾತು ಬಲ್ಲವ ಮನೆ ಕಟ್ಟುತ್ತಾನೆ, ಮಾತು ಬಲ್ಲವ ಬೇಕಾದ್ದನ್ನು ಸಾಧಿಸುತ್ತಾನೆ. ಮಾತೇ ಸರಸ್ವತಿ ಮಾತೆ. ಸಮಯೋಚಿತ ಮಾತನ್ನಾಡಿ ಸಂತೋಷವನ್ನುಂಟು ಮಾಡುವುದೇ ಸರಸ್ವತಿಯ ಸೇವೆ, ಸರಸ್ವತೀ ಪೂಜೆ. 4 ಜನ ಮಾತನಾಡಿಕೊಂಡು ನಗರವನ್ನು ನಿರ್ಮಾಣ ಮಾಡಬಹುದು, ನಗರವನ್ನು ನಳನಳಿಸುವಂತೆ ಮಾಡಬಹುದು, ನಗರಕ್ಕೆ ನಗರವನ್ನೇ ನಿರ್ನಾಮ ಮಾಡಬಹುದು. ಮಾತಿಗೆ ಸೃಷ್ಟಿ ಸ್ಥಿತಿ ಲಯದ ಶಕ್ತಿ ಇದೆ. ವಿಶಾಲ ವಿಶ್ವದ ಸೃಷ್ಟಿಗೆ ವಾಗ್ದೇವತೆಯೇ ಕಾರಣ ಅಲ್ಲವೇ? ಹಾಗಿರಬಹುದು ಹೀಗಿರಬಹುದು ಎನ್ನುವವನಿಗೆ ವಿಷಯ ಸರಿಯಾಗಿ ತಿಳಿದಿಲ್ಲ ಎಂಬುದು ಖಂಡಿತ. ಗೊತ್ತಿರುವ ವಿಷಯವಾಗಿ ಮಾತ್ರ ಮಾತನಾಡಿ ಗೊತ್ತಿಲ್ಲದ ವಿಷಯದಲ್ಲಿ ಬಾಯ್ಮುಚ್ಚಿಕೊಂಡಿರುವವನು ಪಾಂಡಿತ್ಯವಿಲ್ಲದಿದ್ದರೂ ಪಂಡಿತನೆನ್ನಿಸಿಕೊಳ್ಳುತ್ತಾನೆ. ಗೊತ್ತಿಲ್ಲದಿದ್ದರೂ ಗೊತ್ತಿರುವಂತೆ ಮಾತನಾಡುವವನು ಒಂದು ಒಳ್ಳೆಯ ಹಾಸ್ಯದ ವಸ್ತು. ಗೊತ್ತಿದ್ದರೆ ಮಾತ್ರ ಗೊತ್ತಿದೆ ಎನ್ನುತ್ತಾ ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಎನ್ನುವವನೇ ಖಂಡಿತವಾದಿ. ಸತ್ಯಸಂಧರು ಸಜ್ಜನರು ಮಾತ್ರ ಹೇಳಬಲ್ಲರು ನನಗದು ಗೊತ್ತಿಲ್ಲ ಎಂದು. ನಿಮ್ಮ ಸ್ನೇಹಿತರ ಹತ್ತಿರ ಮನಗಟ್ಟಲೇ ಮಾತನಾಡಿ, ಬಳಿಕ ಆ ಕಡೆ ಬಂದು ಯೋಚಿಸಿ ನೋಡಿ. ಆಗ ನಿಮಗೇ ಆಶ್ಚರ್ಯವಾಗುತ್ತದೆ, ಅರ್ಥವಾಗುತ್ತದೆ ಆಡಿದ ಮಾತೆಲ್ಲ ಅನಾವಶ್ಯಕ ಹಾಗೂ ಅಸಂಬದ್ಧ ಎಂದು. ಹೆಚ್ಚಿನವರು ಮಾತನಾಡುವುದೆಲ್ಲ ಅವರಿವರು ಆಡಿದ್ದನ್ನು ಅಥವಾ ಅವರಿವರು ಮಾಡಿದ್ದನ್ನು. ಹೇಳಲು ಸ್ವಂತದ್ದೇನೂ ಇಲ್ಲದಿದ್ದರೆ ಸುಮ್ಮನಿರುವುದು 1000 ಪಾಲು ಲೇಸು. ನಿಮಗೆ ಮಾತನಾಡುವ ಚಪಲವಿದ್ದರೆ ವೇದಿಕೆಯ ಮೇಲೆ ನಿಂತು ಮಾತನಾಡಿ. ಆದರೆ ಒಂದು ಎಚ್ಚರಿಕೆ: ಕೇಳುಗರು ಕಾಲು ಕೀಳದಂತೆ ನೋಡಿಕೊಳ್ಳಿ. ನಮ್ಮ ಮಾತಿನ ಮಲ್ಲ ದಿನವಿಡೀ ಹರಟಬಲ್ಲ, ಆದರೆ ಒಂದು ಭಾಷಣ ಮಾಡೆಂದರೆ ಸೊಲ್ಲೇ ಇಲ್ಲ. ಸಹಸ್ರಾರು ಸಭಿಕರನ್ನು ಆಕರ್ಷಿಸಿ ಮಂತ್ರಮುಗ್ಧರನ್ನಾಗಿಸಿ ತನ್ನ ಮಾತನ್ನು ತದೇಕ ಚಿತ್ತದಿಂದ ಆಲಿಸುವಂತೆ ಮಾಡಬಲ್ಲ ವಾಗ್ಮಿಯಲ್ಲಿ ದೈವೀ ಶಕ್ತಿಯು ಸ್ವಲ್ಪವಾದರೂ ಇದ್ದಿರಲೇಬೇಕು. ವಿಷಯಕ್ಕೆ ತಕ್ಕ ಭಾಷೆಯನ್ನು ಬಳಸುತ್ತಾ ಭಾಷೆಗೆ ತಕ್ಕ ಭಾವವನ್ನು ಮೂಡಿಸುತ್ತಾ ಶ್ರೋತೃಗಳ ಬುದ್ಧಿಗೂ ಹೃದಯಕ್ಕೂ ರಸದೌತಣ ಮಾಡಿಸಬಲ್ಲ ಮಾತುಗಾರನು ಸರಸ್ವತಿಯ ವರಪುತ್ರನೇ ಸರಿ. ಬಣ್ಣಿಸಲು ಬೇಕಾದ ಭಾಷಾ ಸಂಪತ್ತೊಂದಿದ್ದು ಬಿಟ್ಟರೆ ಮಾತನಾಡಲು ಎಷ್ಟು ಬೇಕಾದರೂ ವಿಷಯಗಳಿವೆ. ಭಾಷಾ ಸಂಪತ್ತು ಭಾಷಣಕಾರನಲ್ಲಷ್ಟೇ ಇದ್ದರೆ ಸಾಲದು, ಶ್ರೋತೃಗಳಲ್ಲೂ ಇರಬೇಕು. ಪಾಂಡಿತ್ಯದೊಂದಿಗೆ ಲೋಕಾನುಭವವು ಸೇರಿಕೊಂಡಾಗ ಆಡಿದ ಪ್ರತಿಯೊಂದು ಮಾತು ಮುತ್ತಾಗುತ್ತದೆ.